ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 19ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಮುಖ್ಯವಾದಂತಹ ಪದಗಳನ್ನು ಕಲಿಯೋಣ, ಸರಿನಾ? ಮೊದಲು ಪೊಸೆಸಿವ್ಸ್ನ ಬಗ್ಗೆ ಕಲಿಯೋಣ. ಹಿಸ್ ಅಂದರೆ ಅವನ, ಇವನ, ಅವರ, ಇವರ. ಆಯ್ತಾ? ಹಿಸ್ ಅಂದರೆ ಈ ನಾಲ್ಕು ಆಗ್ತದೆ. ಉದಾಹರಣೆಗೆ ಹಿಸ್ ಕಾರ್ಸ್ ಅಂದರೆ ಅವನ ಕಾರುಗಳು. ಅವನ ಅಂದರೆ ಹಿಸ್, ಕಾರುಗಳು ಅಂದರೆ ಕಾರ್ಸ್. ಹಿಸ್ ಕಾರ್ಸ್ ಅಂದರೆ ಇವನ ಕಾರುಗಳು ಕೂಡ ಆಗಬಹುದು. ಹಿಸ್ ಕಾರ್ಸ್ ಅಂದರೆ ಅವರ ಕಾರುಗಳು ಕೂಡ ಆಗಬಹುದು. ಹಿಸ್ ಕಾರ್ಸ್ ಅಂದರೆ ಇವರ ಕಾರುಗಳು ಕೂಡ ಆಗಬಹುದು. ಸರಿನಾ? ನೆಕ್ಸ್ಟ್, ಹರ್ ಅಂದರೆ ಅವಳ, ಇವಳ, ಅವರ, ಇವರ. ಆಯ್ತಾ? ಉದಾಹರಣೆಗೆ ಹರ್ ಸ್ಯಾರಿ ಅಂದರೆ ಅವಳ ಸೀರೆ. ಹರ್ ಅಂದರೆ ಅವಳ, ಸ್ಯಾರಿ ಅಂದರೆ ಸೀರೆ. ಹರ್ ಸ್ಯಾರಿ. ಹರ್ ಸ್ಯಾರಿ ಇವಳ ಸೀರೆ ಕೂಡ ಆಗಬಹುದು. ಹರ್ ಸ್ಯಾರಿ ಅವರ ಸೀರೆ ಅಂದರೆ ಅವರಿಗೆ ಗೌರವ ಕೊಟ್ಟು ಹೇಳುವಂಥದ್ದು. ಅವರ ಸೀರೆ ಕೂಡ ಆಗಬಹುದು. ಹರ್ ಸ್ಯಾರಿ ಇವರ ಸೀರೆ ಕೂಡ ಆಗಬಹುದು. ಆಯ್ತಾ? ದೇರ್ ಅಂದರೆ ಅವರ, ಇವರ. ದೇರ್ ಮನಿ ಅಂದರೆ ಅವರ ಹಣ ಅಥವಾ ಇವರ ಹಣ. ದೇರ್ ಅಂದರೆ ಅವರ, ಮನಿ ಅಂದರೆ ಹಣ. ಸರಿನಾ? ನೆಕ್ಸ್ಟ್, ಮೈ ಅಂದರೆ ನನ್ನ. ಮೈ ವೈಫ್ ಅಂದರೆ ನನ್ನ ಹೆಂಡತಿ. ನನ್ನ ಅಂದರೆ ಮೈ, ಹೆಂಡತಿ ಅಂದರೆ ವೈಫ್. ಅವರ್ ಅಂದರೆ ನಮ್ಮ. ಅವರ್ ಹೌಸ್ ಅಂದರೆ ನಮ್ಮ ಮನೆ. ನಮ್ಮ ಅಂದರೆ ಅವರ್, ಮನೆ ಅಂದರೆ ಹೌಸ್ ಅಥವಾ ಹೋಮ್. ಯೋರ್ ಅಂದರೆ ನಿನ್ನ, ನಿಮ್ಮ. ಏಕವಚನದಲ್ಲಿ ನಿನ್ನ, ಬಹುವಚನದಲ್ಲಿ ನಿಮ್ಮ ಹಾಗೂ ಏಕವಚನದಲ್ಲಿ ನಿಮ್ಮ ಗೌರವ ಕೊಟ್ಟು. ಯೋರ್ ಬುಕ್ ಅಂದರೆ ನಿಮ್ಮ ಪುಸ್ತಕ. ನಿಮ್ಮ ಅಂದರೆ ಯೋರ್, ಪುಸ್ತಕ ಅಂದರೆ ಬುಕ್. ಈ ರೀತಿ ನಾವು ಒಬ್ಬರಿಗೆ ಗೌರವ ಕೊಟ್ಟು ಕೂಡ ಹೇಳಬಹುದು ಅಥವಾ ಹಲವಾರು ಜನರಿಗೆ ಹೇಳಬಹುದು. ಅಂದರೆ ಬಹುವಚನದಲ್ಲಿ ಕೂಡ ಪ್ರಯೋಗ ಮಾಡಬಹುದು ನಿಮ್ಮ ಅಂತ. ಇಟ್ಸ್ ಅಂದರೆ ಅದರ, ಇದರ. ಇಟ್ಸ್ ಪ್ರೈಸ್ ಅಂದರೆ ಅದರ ಬೆಲೆ. ಇಟ್ಸ್ ಅಂದರೆ ಅದರ, ಪ್ರೈಸ್ ಅಂದರೆ ಬೆಲೆ. ಇಟ್ಸ್ ಪ್ರೈಸ್ ಅಂದರೆ ಇದರ ಬೆಲೆ ಕೂಡ ಆಗಬಹುದು. ಸರಿನಾ? ನೆಕ್ಸ್ಟ್, ಫ್ಯೂ ಬುಕ್ಸ್ ಅಂದರೆ ಕೆಲವು ಪುಸ್ತಕಗಳು. ಕೆಲವು ಅಂದರೆ ಫ್ಯೂ, ಪುಸ್ತಕಗಳು ಅಂದರೆ ಬುಕ್ಸ್. ಮೆನಿ ಪೆನ್ಸ್ ಅಂದರೆ ಹಲವು ಲೇಖನಿಗಳು. ಹಲವು ಅಂದರೆ ಮೆನಿ, ಲೇಖನಿಗಳು ಅಂದರೆ ಪೆನ್ಸ್. ಈ ಫ್ಯೂ ಹಾಗೂ ಮೆನಿಯನ್ನು ಕೌಂಟೇಬಲ್ ನೌನ್ಸ್ನ ಜೊತೆ ಬಳಸುತ್ತೇವೆ. ಕೆಲವು ಹಾಗೂ ಹಲವು ಅನ್ನುವುದನ್ನು ಲೆಕ್ಕ ಹಾಕಲಿಕ್ಕೆ ಆಗುವಂತಹ ನಾಮಪದಗಳ ಜೊತೆ ಬಳಸುತ್ತೇವೆ. ಪುಸ್ತಕ ಲೆಕ್ಕ ಹಾಕ್ಬೋದು, ಲೇಖನಿ ಲೆಕ್ಕ ಹಾಕ್ಬೋದು ಅಲ್ವಾ? ಸೊ ಇವುಗಳ ಜೊತೆ ಬಳಸಿದ್ದೇವೆ. ನೆಕ್ಸ್ಟ್, ಲೆಸ್ ವಾಟರ್ ಕಡಿಮೆ ನೀರು.
ಲೆಸ್ ಅಂದರೆ ಕಡಿಮೆ, ವಾಟರ್ ಅಂದರೆ ನೀರು. ಮಚ್ ಶುಗರ್ ಅಂದರೆ ಹೆಚ್ಚು ಸಕ್ಕರೆ. ಮಚ್ ಅಂದರೆ ಹೆಚ್ಚು, ಶುಗರ್ ಅಂದರೆ ಸಕ್ಕರೆ. ಮಚ್ ಹಾಗೂ ಲೆಸ್ ಅನ್ನು, ಕಡಿಮೆ ಹಾಗೂ ಹೆಚ್ಚು ಅನ್ನು ಅನ್ಕೌಂಟೇಬಲ್ ನೌನ್ಸ್ನ ಜೊತೆ ಬಳಸುತ್ತೇವೆ. ಅಂದರೆ ಲೆಕ್ಕ ಹಾಕಲಿಕ್ಕೆ ಆಗದಂತಹ ನಾಮಪದಗಳ ಜೊತೆ ಬಳಸುತ್ತೇವೆ. ಉದಾಹರಣೆಗೆ ನೀರು, ಸಕ್ಕರೆ. ಸರಿನಾ? ಆಲ್ ಬಾಯ್ಸ್ ಅಂದರೆ ಎಲ್ಲ ಹುಡುಗರು. ಆಲ್ ಅಂದರೆ ಎಲ್ಲ, ಬಾಯ್ಸ್ ಅಂದರೆ ಹುಡುಗರು. ಸರಿನಾ? ನೆಕ್ಸ್ಟ್, ದಿಸ್ ಅಂದರೆ ಈ, ಇದು. ಏಕವಚನದಲ್ಲಿ ಇದನ್ನು ಬಳಸುತ್ತೇವೆ. ದಿಸ್ ಅಂದರೆ ಈ, ದಿಸ್ ಅಂದರೆ ಇದು ಕೂಡ. ಉದಾಹರಣೆಗೆ ದಿಸ್ ಈಸ್ ಮೈ ಪೆನ್. ಈ ವಾಕ್ಯವನ್ನು ರಚಿಸುವುದು ಹೇಗೆ ಅಂತ ಯೋಚನೆ ಮಾಡಬೇಡಿ, ಮುಂದೆ ಕಲಿಯೋಣ. ದಿಸ್ ಈಸ್ ಮೈ ಪೆನ್ ಅಂದರೆ ಇದು ನನ್ನ ಲೇಖನಿ. ಇದು ಅಂದರೆ ದಿಸ್, ನನ್ನ ಅಂದರೆ ಮೈ, ಲೇಖನಿ ಅಂದರೆ ಪೆನ್. ಆಯ್ತಾ? ದಿಸ್ ಪೆನ್ ಈಸ್ ಮೈನ್. ಈ ಲೇಖನಿ ನನ್ನದು. ಈ ಅಂದರೆ ದಿಸ್, ಲೇಖನಿ ಅಂದರೆ ಪೆನ್, ನನ್ನದು ಅಂದರೆ ಮೈನ್. ಈ ಪದವನ್ನು ನಾವು ಮುಂಚೆನೇ ಕಲ್ತಿದ್ದೇವೆ ಅಲ್ವಾ? ಈಗ ಯಾವಾಗ ದಿಸ್ ಅಂದರೆ ಇದು, ಯಾವಾಗ ದಿಸ್ ಅಂದರೆ ಈ, ಯಾವಾಗ ದಿಸ್ ಪದದ ನಂತರ, ದಿಸ್ ಪದದ ನಂತರ ಒಂದು ನಾಮಪದ ಬರ್ತದೋ, ಯಾವಾಗ ದಿಸ್ ಪದದ ನಂತರ ಒಂದು ನಾಮಪದ ಬರ್ತದೋ ಆವಾಗ ದಿಸ್ ಅನ್ನು ಕನ್ನಡದಲ್ಲಿ ಈ ಅಂತ ಹೇಳ್ತೇವೆ. ನೋಡಿ, ದಿಸ್ ಪದದ ನಂತರ ಒಂದು ನಾಮಪದ ಬಂದಿದೆ, ಪೆನ್, ಲೇಖನಿ ಅಲ್ವಾ? ಹೀಗಿದ್ದಾಗ ದಿಸ್ ಅನ್ನು ಕನ್ನಡದಲ್ಲಿ ಈ ಅಂತೇವೆ. ಇಲ್ಲಿ ದಿಸ್ ಪದದ ನಂತರ ನಾಮಪದ ಬರಲಿಲ್ಲ, ಹಾಗಾಗಿ ದಿಸ್ ಅಂದರೆ ಇಲ್ಲಿ ಇದು. ಸರಿನಾ? ನೆಕ್ಸ್ಟ್, ದಿಸ್ ಬ್ಲ್ಯಾಕ್ ಪೆನ್ ಈಸ್ ಮೈನ್. ಈ ಕಪ್ಪು ಪೆನ್ನು ನನ್ನದು. ಈ ಅಂದರೆ ದಿಸ್, ಕಪ್ಪು ಅಂದರೆ ಬ್ಲ್ಯಾಕ್, ಪೆನ್ನು ಅಂದರೆ ಪೆನ್, ನನ್ನದು ಅಂದರೆ ಮೈನ್. ಇಲ್ಲಿ ದಿಸ್ ಪದದ ನಂತರ ನಾಮಪದ ಬಂದಿದೆ, ಆದರೆ ಇಲ್ಲಿ ದಿಸ್ ಪದದ ನಂತರ ಬ್ಲ್ಯಾಕ್ ಅನ್ನುವಂತಹ ಎಜೆಕ್ಟಿವ್ ಬಂದಿದೆ. ಆದರೆ ಈ ಎಜೆಕ್ಟಿವ್ ಇದೆಯಲ್ಲ, ಇದು ವಿವರಿಸುತ್ತಿರುವಂಥದ್ದು ಪೆನ್ನನ್ನು. ಹಾಗಾಗಿ ದಿಸ್ ನಂತರ ಡೈರೆಕ್ಟ್ ನಾಮಪದ ಬರದೇ ಇದ್ರೂ ಕೂಡ, ಎಜೆಕ್ಟಿವ್ ಬಂದು ನಾಮಪದ ಬಂದರೂ ಕೂಡ ದಿಸ್ ಅನ್ನೋದಕ್ಕೆ ಕನ್ನಡದಲ್ಲಿ ಈ ಅನ್ನು ಬಳಸುತ್ತೇವೆ. ಸರಿನಾ? ದಿಸ್ ಬ್ಲ್ಯಾಕ್ ಪೆನ್ ಅಂದರೆ ಈ ಕಪ್ಪು ಪೆನ್ನು. ದಿಸ್ ಈಸ್ ಮೈ ವೈಫ್. ಇದು ನನ್ನ ಹೆಂಡತಿ. ದಿಸ್ ಅಂದರೆ ಇದು, ನನ್ನ ಅಂದರೆ ಮೈ, ಹೆಂಡತಿ ಅಂದರೆ ವೈಫ್. ಆಯ್ತಾ? ನೆಕ್ಸ್ಟ್, ದಿಸ್ ಪದದ ಬಹುವಚನದ ರೂಪ ದೀಸ್. ದೀಸ್ ಅಂದರೆ ಈ, ಇವು, ಇವುಗಳು, ಇವರು. ಆಯ್ತಾ? ಉದಾಹರಣೆಗೆ ದೀಸ್ ಆರ್ ಮೈ ಬುಕ್ಸ್ ಅಂದರೆ ಇವು ನನ್ನ ಪುಸ್ತಕಗಳು. ಇವು ಅಂದರೆ ದೀಸ್, ನನ್ನ ಅಂದರೆ ಮೈ, ಪುಸ್ತಕಗಳು ಅಂದರೆ ಬುಕ್ಸ್. ದೀಸ್ ಆರ್ ಬುಕ್ಸ್ ಅಂದರೆ
ಇವುಗಳು ಪುಸ್ತಕಗಳು. ಇವುಗಳು ಅಂದರೆ ದೀಸ್, ಪುಸ್ತಕಗಳು ಅಂದರೆ ಬುಕ್ಸ್. ದೀಸ್ ಬುಕ್ಸ್ ಆರ್ ಮೈನ್. ಈ ಪುಸ್ತಕಗಳು ನನ್ನವು. ಈ ಅಂದರೆ ದೀಸ್, ಪುಸ್ತಕಗಳು ಅಂದರೆ ಬುಕ್ಸ್, ನನ್ನವು ಅಂದರೆ ಮೈನ್. ಇಲ್ಲಿ ದೀಸ್ ಆದ ನಂತರ ಬುಕ್ಸ್ ಬಂದಿದೆ, ನಾಮಪದ ಬಂದಿದೆ. ಹಾಗಾಗಿ ಕನ್ನಡದಲ್ಲಿ ದೀಸ್ಗೆ ಈ ಬಳಸಿದ್ದೇವೆ. ದೀಸ್ ಓಲ್ಡ್ ಬುಕ್ಸ್ ಆರ್ ಮೈನ್. ಈ ಹಳೆಯ ಪುಸ್ತಕಗಳು ನನ್ನವು. ಈ ಅಂದರೆ ದೀಸ್, ಹಳೆಯ ಅಂದರೆ ಓಲ್ಡ್, ಪುಸ್ತಕಗಳು ಅಂದರೆ ಬುಕ್ಸ್, ನನ್ನವು ಅಂದರೆ ಮೈನ್. ಆಯ್ತಾ? ನೆಕ್ಸ್ಟ್, ದೀಸ್ ಆರ್ ಮೈ ಫ್ರೆಂಡ್ಸ್. ಇವರು ನನ್ನ ಸ್ನೇಹಿತರು. ಇವರು ಅಂದರೆ ದೀಸ್, ನನ್ನ ಅಂದರೆ ಮೈ, ಸ್ನೇಹಿತರು ಅಂದರೆ ಫ್ರೆಂಡ್ಸ್. ಸರಿನಾ? ನೆಕ್ಸ್ಟ್, ದ್ಯಾಟ್. ದ್ಯಾಟ್ ಅಂದರೆ ಆ, ಅದು. ಆಯ್ತಾ? ಏಕವಚನದಲ್ಲಿ ಬಳಕೆಯಾಗುವಂಥದ್ದು. ಉದಾಹರಣೆಗೆ, ದ್ಯಾಟ್ ಈಸ್ ಮೈ ಪೆನ್ ಅಂದರೆ ಅದು ನನ್ನ ಲೇಖನಿ. ದ್ಯಾಟ್ ಅಂದರೆ ಅದು, ಮೈ ಅಂದರೆ ನನ್ನ, ಪೆನ್ ಅಂದರೆ ಲೇಖನಿ. ದ್ಯಾಟ್ ಪೆನ್ ಈಸ್ ಮೈನ್ ಅಂದರೆ ಆ ಲೇಖನಿ ನನ್ನದು. ಆ ಅಂದರೆ ದ್ಯಾಟ್, ಲೇಖನಿ ಅಂದರೆ ಪೆನ್, ನನ್ನದು ಅಂದರೆ ಮೈನ್. ದ್ಯಾಟ್ ಈಸ್ ಮೈ ಫಾದರ್ ಅಂದರೆ ಅದು ನನ್ನ ಅಪ್ಪ. ದ್ಯಾಟ್ ಅಂದರೆ ಅದು, ನನ್ನ ಅಂದರೆ ಮೈ, ಅಪ್ಪ ಅಂದರೆ ಫಾದರ್. ಇಲ್ಲಿ ಪೆನ್ ಉಂಟಲ್ಲ, ದ್ಯಾಟ್ ಪದದ ನಂತರ ಬಂದಿದೆ. ಪೆನ್ ಒಂದು ನಾಮಪದ. ಹೀಗಿದ್ದಾಗ ದ್ಯಾಟ್ ಪದಕ್ಕೆ ಆ ಅನ್ನು ಬಳಸುತ್ತೇವೆ ಕನ್ನಡದಲ್ಲಿ. ಅದು ಬಿಟ್ಟರೆ ದ್ಯಾಟ್ಗೆ ಅದು ಅನ್ನೋದನ್ನು ಬಳಸುತ್ತೇವೆ. ಸರಿನಾ? ನೆಕ್ಸ್ಟ್, ದ್ಯಾಟ್ ಪದದ ಬಹುವಚನದ ರೂಪ ದೋಸ್. ದೋಸ್ ಅಂದರೆ ಆ, ಅವು, ಅವುಗಳು. ಸರಿನಾ? ಉದಾಹರಣೆಗೆ, ದೋಸ್ ಆರ್ ಮೈ ಪೆನ್ಸ್ ಅಂದರೆ ಅವು ನನ್ನ ಲೇಖನಿಗಳು. ಅವು ಅಂದರೆ ದೋಸ್, ನನ್ನ ಅಂದರೆ ಮೈ, ಲೇಖನಿಗಳು ಅಂದರೆ ಪೆನ್ಸ್. ದೋಸ್ ಆರ್ ಪೆನ್ಸ್ ಅಂದರೆ ಅವುಗಳು ಲೇಖನಿಗಳು. ಅವುಗಳು ಅಂದರೆ ದೋಸ್, ಲೇಖನಿಗಳು ಅಂದರೆ ಪೆನ್ಸ್. ದೋಸ್ ಪೆನ್ಸ್ ಆರ್ ಮೈನ್ ಅಂದರೆ ಆ ಲೇಖನಿಗಳು ನನ್ನವು. ಆ ಅಂದರೆ ದೋಸ್, ಲೇಖನಿಗಳು ಅಂದರೆ ಪೆನ್ಸ್, ನನ್ನವು ಅಂದರೆ ಮೈನ್. ಆಯ್ತಾ? ಇಲ್ಲಿ ದೋಸ್ ನಂತರ ನಾಮಪದ ಬಂದಿದೆ. ಹಾಗಾಗಿ ದೋಸ್ ಪದಕ್ಕೆ ಆ ಅನ್ನು ಬಳಸಿದ್ದೇವೆ. ನೆಕ್ಸ್ಟ್, ದೋಸ್ ಆರ್ ಮೈ ಡಾಗ್ಸ್. ಅವು ನನ್ನ ನಾಯಿಗಳು. ಅವು ಅಂದರೆ ದೋಸ್, ನನ್ನ ಅಂದರೆ ಮೈ, ನಾಯಿಗಳು ಅಂದರೆ ಡಾಗ್ಸ್. ಸರಿನಾ? ನೆಕ್ಸ್ಟ್, ಇಂಟರೋಗೇಟಿವ್ಸ್ ಅಂದರೆ ಪ್ರಶ್ನಾರ್ಥಕಗಳು. ಈ ಪದವನ್ನು ನೀವು ನೆನಪಲ್ಲಿ ಇಟ್ಕೊಳ್ಳುವ ಅಗತ್ಯ ಇಲ್ಲ. ಸರಿನಾ? ಹೌ ಅಂದರೆ ಹೇಗೆ. ವೆನ್ ಅಂದರೆ ಯಾವಾಗ. ವಾಟ್ ಅಂದರೆ ಏನು. ವೈ ಅಂದರೆ ಏಕೆ. ಹೂ ಅಂದರೆ ಯಾರು.
ಹೂಮ್ ಅಂದರೆ ಯಾರನ್ನು ಅಥವಾ ಯಾರಿಗೆ. ಹೂಸ್ ಅಂದರೆ ಯಾರ. ವೇರ್ ಅಂದರೆ ಎಲ್ಲಿ. ವಿಚ್ ಅಂದರೆ ಯಾವ ಅಥವಾ ಯಾವುದು. ಸರಿನಾ? ಹೌ, ವೆನ್, ವಾಟ್, ವೈ, ಹೂ, ಹೂಮ್, ಹೂಸ್, ವೇರ್ ಹಾಗೂ ವಿಚ್ ಇವುಗಳನ್ನು ಬಳಸಿ ನಾವು ಪ್ರಶ್ನೆಗಳನ್ನು ರಚಿಸುತ್ತೇವೆ. ಆಯ್ತಾ? ಈಗ ಹೌ ಅಂದರೆ ಹೇಗೆ. ಹೌ ಅಂದರೆ ಹೇಗೆ. ಮಚ್ ಅಂದರೆ ತುಂಬ. ಮಚ್ ಅಂದರೆ ತುಂಬ. ಮೆನಿ ಅಂದರೆ ಹಲವು. ಮೆನಿ ಅಂದರೆ ಹಲವು. ಆಯ್ತಾ? ಆದರೆ ಹೌ ಹಾಗೂ ಮಚ್ ಸೇರಿದರೆ ಎಷ್ಟು ಅನ್ನುವ ಅರ್ಥ ಕೊಡ್ತದೆ. ಹೌ ಮಚ್ ಅಂದರೆ ಎಷ್ಟು. ಹೌ ಅಂದರೆ ಹೇಗೆ, ಮಚ್ ಅಂದರೆ ತುಂಬ. ಆದರೆ ಹೌ ಮಚ್ ಅಂತ ಹೇಳಿದರೆ ಎಷ್ಟು ಅಂತ ಅರ್ಥ. ಸರಿನಾ? ಈ ಹೌ ಮಚ್ ಅನ್ನು ನಾವು ಲೆಕ್ಕ ಹಾಕಲಿಕ್ಕೆ ಆಗದಂತಹ ನಾಮಪದಗಳ ಜೊತೆ ಬಳಸುತ್ತೇವೆ. ಅಂದರೆ ಅನ್ಕೌಂಟೇಬಲ್ ನೌನ್ಸ್ಗಳ ಜೊತೆ ಬಳಸುತ್ತೇವೆ. ಉದಾಹರಣೆಗೆ ಹೌ ಮಚ್ ರೈಸ್ ಅಂದರೆ ಎಷ್ಟು ಅನ್ನ. ಹೌ ಮಚ್ ಅಂದರೆ ಎಷ್ಟು, ರೈಸ್ ಅಂದರೆ ಅನ್ನ. ಹೌ ಮಚ್ ಮನಿ ಅಂದರೆ ಎಷ್ಟು ಹಣ. ಹೌ ಮಚ್ ಅಂದರೆ ಎಷ್ಟು, ಮನಿ ಅಂದರೆ ಹಣ. ಇಲ್ಲಿ ರೈಸ್ ಅನ್ನವನ್ನು ಲೆಕ್ಕ ಹಾಕಲಿಕ್ಕೆ ಆಗುವುದಿಲ್ಲ. ಒಂದು ಅನ್ನ, ಎರಡು ಅನ್ನ ಅಂತ ಅಲ್ವಾ. ಇದರ ಜೊತೆ ಎಷ್ಟು ಅಂತ ಹೇಳಲಿಕ್ಕೆ ಹೌ ಮಚ್ ಅನ್ನು ಬಳಸಿದ್ದೇವೆ. ಮನಿ ಅಂದರೆ ಹಣ. ಹಣವನ್ನು ಲೆಕ್ಕ ಹಾಕಲಿಕ್ಕೆ ಆಗುವುದಿಲ್ಲ. ಅಂದರೆ ಒಂದು ಹಣ, ಎರಡು ಹಣಗಳು, ಮೂರು ಹಣಗಳು ಈ ರೀತಿ ಲೆಕ್ಕ ಹಾಕಲಿಕ್ಕೆ ಆಗುವುದಿಲ್ಲ. 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, ರೂಪಾಯಿಯನ್ನು ಲೆಕ್ಕ ಹಾಕಬಹುದು, ಅದು ಬೇರೆ. ಹಣವನ್ನು ಲೆಕ್ಕ ಹಾಕಲಿಕ್ಕೆ ಆಗುವುದಿಲ್ಲ. ಇದು ಅನ್ಕೌಂಟೇಬಲ್ ಅಂತಲೇ ತಗೊಳ್ತೇವೆ ಇಂಗ್ಲಿಷ್ನಲ್ಲಿ. ಆಯ್ತಾ? 1 ಹಣ, 2 ಹಣ ಹೇಳಲಿಕ್ಕೆ ಆಗುವುದಿಲ್ಲ ಅಲ್ವಾ. ಅದಕ್ಕೆ ಇದು ಅನ್ಕೌಂಟೇಬಲ್ ಅಂತ ಲೆಕ್ಕ. ಸರಿನಾ? ಸೊ ಇದರ ಜೊತೆ ಎಷ್ಟು ಅಂತ ಹೇಳಲಿಕ್ಕೆ ಹೌ ಮಚ್ ಅನ್ನು ಬಳಸಿದ್ದೇವೆ. ಈಗ ಹೌ ಮೆನಿ ಅಂತ ಹೇಳಿದರೂ ಕೂಡ ಎಷ್ಟು ಅಂತಾನೆ. ಹೌ ಅಂದರೆ ಹೇಗೆ, ಮೆನಿ ಅಂದರೆ ಹಲವು. ಆದರೆ ಇವೆರಡನ್ನು ಸೇರಿಸಿದಾಗ, ಹೌ ಮೆನಿ ಮಾಡಿದಾಗ ಇದು ಕೂಡ ಎಷ್ಟು ಅನ್ನುವುದನ್ನೇ ಹೇಳ್ತದೆ. ಎಷ್ಟು ಅಂತ ಹೇಳಲಿಕ್ಕೆ ಹೌ ಮೆನಿ ಅಂತಲೇ ಹೇಳ್ತೇವೆ. ಆದರೆ ಈ ಹೌ ಮೆನಿಯನ್ನು ಕೌಂಟೇಬಲ್ ನೌನ್ಸ್ ಅಂದರೆ ಲೆಕ್ಕ ಹಾಕಲಿಕ್ಕೆ ಆಗುವಂತಹ ನಾಮಪದಗಳ ಜೊತೆ ಬಳಸುತ್ತೇವೆ. ಉದಾಹರಣೆಗೆ ಹೌ ಮೆನಿ ಪೆನ್ಸ್ ಅಂದರೆ ಎಷ್ಟು ಲೇಖನಿಗಳು. ಎಷ್ಟು ಅಂದರೆ ಹೌ ಮೆನಿ, ಲೇಖನಿಗಳು ಅಂದರೆ ಪೆನ್ಸ್. ಲೇಖನಿಗಳನ್ನು ಲೆಕ್ಕ ಹಾಕ್ಬೋದಲ್ವಾ. 1 ಲೇಖನಿ, 2 ಲೇಖನಿಗಳು, 4 ಲೇಖನಿಗಳು ಈ ರೀತಿ. ಹಾಗಾಗಿ ಇದರ ಜೊತೆ ಎಷ್ಟು ಅಂತ ಹೇಳಲಿಕ್ಕೆ ಹೌ ಮೆನಿ ಅನ್ನು ಬಳಸುತ್ತೇವೆ. ಇಲ್ಲಿ ಹೌ ಮಚ್ ಅಂತ ಹೇಳಿದರೆ ತಪ್ಪು. ಹೌ ಮಚ್ ಪೆನ್ಸ್ ಅಂತ ಹೇಳಿದರೆ ತಪ್ಪು. ಇಲ್ಲಿ ಹೌ ಮೆನಿ ಬಳಸಿದರೆ ತಪ್ಪು. ಹೌ ಮೆನಿ ರೈಸ್ ಅಂತ ಹೇಳಿದರೆ ತಪ್ಪು. ಸರಿನಾ? ಇನ್ನೊಂದು ಉದಾಹರಣೆ, ಹೌ ಮೆನಿ ಪೀಪಲ್ ಅಂದರೆ ಎಷ್ಟು ಜನ. ಜನ ಅಂದರೆ ಪೀಪಲ್, ಎಷ್ಟು ಅಂದರೆ ಹೌ ಮೆನಿ. ಜನರನ್ನು ಲೆಕ್ಕ ಹಾಕಬಹುದು. ಹಾಗಾಗಿ ಎಷ್ಟು ಅಂತ ಹೇಳಲಿಕ್ಕೆ ಹೌ ಮೆನಿ ಅನ್ನು ಬಳಸ್ತಿದ್ದೇವೆ. ಸರಿನಾ? ಸೊ ಹೀಗೆ ನಾವು ಹೌ ಮಚ್, ಹೌ ಮೆನಿ ಅನ್ನು ಬಳಸುತ್ತೇವೆ. ಇನ್ನು ಹೌ ಟಾಲ್ ಅಂದರೆ ಎಷ್ಟು ಎತ್ತರ. ನೋಡಿ, ಹೌ ಪದವನ್ನು ಬಳಸಿ ಮತ್ತೊಂದು ಪದವನ್ನು ಬಳಸುವಂಥದ್ದು. ಬಳಸಿದಾಗ ಎಷ್ಟು ಎತ್ತರ ಅಂತ ಆಗ್ತದೆ.
ಇಲ್ಲಿ ಹೌ ಟಾಲ್ ಅಂದರೆ ಹೇಗೆ ಎತ್ತರ ಅಲ್ಲ, ಹೌ ಅಂದರೆ ಹೇಗೆ ಅಲ್ಲ, ಹೌ ಟಾಲ್ ಅಂದರೆ ಎಷ್ಟು ಎತ್ತರ ಅಂತ. ಹೌ ಅಂದರೆ ಎಷ್ಟು, ಟಾಲ್ ಅಂದರೆ ಎತ್ತರ. ಹೌ ಲಾಂಗ್ ಅಂದರೆ ಎಷ್ಟು ಉದ್ದ, ಹೌ ಅಂದರೆ ಎಷ್ಟು, ಲಾಂಗ್ ಅಂದರೆ ಉದ್ದ. ಹೌ ಫಾರ್ ಅಂದರೆ ಎಷ್ಟು ದೂರ, ಹೌ ಅಂದರೆ ಎಷ್ಟು, ಫಾರ್ ಅಂದರೆ ದೂರ. ಹೌ ಶಾರ್ಟ್ ಅಂದರೆ ಎಷ್ಟು ಗಿಡ್ಡ, ಹೌ ಅಂದರೆ ಎಷ್ಟು, ಶಾರ್ಟ್ ಅಂದರೆ ಗಿಡ್ಡ. ಸೊ ಈ ರೀತಿ ಕೂಡ ನಾವು ಹೌ ಪದವನ್ನು ಬಳಸುತ್ತೇವೆ. ಸರಿನಾ? ಸರಿ, ಇಲ್ಲಿಗೆ ಇಷ್ಟು ಸಾಕು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.